ತೆಂಗಿನ ಸಸಿ ಎಷ್ಟು ಎಕರೆಯಲ್ಲಿ ನಾಟಿ ಮಾಡಿದ್ದೀರಿ ಸರ್ ನೀವು? ಇದು 9 ಎಕರೆಯಲ್ಲಿ ಇದೆ. ಇದು ಟೋಟಲ್ 9 ಎಕರೆಯಲ್ಲಿ ಇದೆ. 9 ಎಕರೆಯಲ್ಲಿ ಇದೆ. ನೀವು ಇದನ್ನು ನಾಟಿ ಮಾಡಿ ಎಷ್ಟು ವರ್ಷ ಆಯ್ತು ಸರ್? ನಾಟಿ ಮಾಡಿ 4 ವರ್ಷ ಆಯಿತು. 4 ವರ್ಷ ಆಯ್ತು ಸರ್. 4 ವರ್ಷದಲ್ಲಿ ಸಸಿ ಹಾಕೋದಕ್ಕಿಂತ ಮುಂಚೆ ನಾವು ಫಸ್ಟ್ ಗುಂಡಿ ಹೊಡ್ಕೊಂಡ್ವಿ. ಗುಂಡಿ ಹೊಡ್ಕೊಂಡ್ಬಿಟ್ಟು ಕೆಂಪು ಮಣ್ಣು ತಗೊಂಡು ಬಂದ್ವಿ. ಕೆಂಪು ಮಣ್ಣು ತಂದು ತಳಕ್ಕೆಲ್ಲ HMP ಯೂಟ್ಯೂಬ್ ಪ್ರೋಗ್ರಾಮ್ಗೆ ಸ್ವಾಗತ. ಇಲ್ಲಿ ಹಿರೂರಲ್ಲಿ ರೈತರು ಒಬ್ರು ನಾಟಿ ಸ್ಟೈಲ್ ತೆಂಗಿನ ಗಿಡನ ಸಾಕಿ ಬೆಳೆದ ಇದ್ದಾರೆ. ನೋಡ್ಬೋದು, ಯಾವುದೇ ಇದರಲ್ಲಿ ಫೇಕ್ ವಿಡಿಯೋ ಅಲ್ಲ, ಇದು ರಿಯಲ್ ಆಗಿ ರೈತರು ಬೆಳೆದಿರ್ತಕ್ಕಂತಹ ತೆಂಗಿನಕಾಯಿಗಳು. ಒಂದು ಮನೆಯಲ್ಲಿ ಎಷ್ಟೆಷ್ಟು ಕಾಯಿಗಳು ಬಿಟ್ಟಿದ್ದಾವೆ, ಮತ್ತೆ ಯಾವ ತೀರ ಹಳ್ಳಿ ಹಿಡಿದಿದೆ, ಇಲ್ಲಿ ಹಳ್ಳಿ ಯಾಕೆ ಉದುರಿದೆ ಅನ್ನೋದಕ್ಕೆ ಎಲ್ಲ ತರಹದ ಮಾಹಿತಿ ಈ ವಿಡಿಯೋದಲ್ಲಿ ಇದೆ. ಯಾರು ಪ್ರತಿಯೊಬ್ಬರು ವಿಡಿಯೋ ನೋಡ್ತಕ್ಕಂತಹ ರೈತರು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಪರಿಚಯ ಮಾಡಿಕೊಡಿ ಸರ್ ಒಂದು ಸ್ವಲ್ಪ. ನನ್ನ ಹೆಸರು ನರಸಿಂಹಮೂರ್ತಿ ಅಂತೇಳಿ. ಸರ್, ನಮ್ಮದು ಸ್ವಂತ ಊರಿಲ್ಲೇ ಗಿಡ್ಡೋಬನಹಳ್ಳಿ, ಹಿರಿಯೂರು ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ಕು. ಯಾವ ಊರು ಅಂದ್ರೆ ಸರ್? ಗಿಡ್ಡೋಬನಹಳ್ಳಿ. ಗಿಡ್ಡೋಬನಹಳ್ಳಿ. ಸರ್, ನೀವು ತೆಂಗಿನ ಸಸಿ ಎಷ್ಟು ಎಕರೆಯಲ್ಲಿ ನಾಟಿ ಮಾಡಿದ್ದೀರಿ ಸರ್ ನೀವು? ಇದು 9 ಎಕರೆಯಲ್ಲಿ ಇದೆ. ಇದು ಟೋಟಲ್ 9 ಎಕರೆಯಲ್ಲಿ ಇದೆ. 9 ಎಕರೆಯಲ್ಲಿ ಇದ್ದೀರಿ ಸರ್. 9 ಎಕರೆಯಲ್ಲಿ ಇದ್ದೀವಿ. ನೀವು ಹಾಕಿರ್ತಕ್ಕಂಥ ತಳಿ ಸರ್? ಇದು ಬಂದ್ಬಿಟ್ಟು ಗೋದಾವರಿ ಅಂತೇಳಿ. ಗೋದಾವರಿ ಅಂತ ಹೇಳ್ಬಿಟ್ಟು ಸರ್. ಸರ್, ಮೊದಲನೇದಾಗಿ ನೀವು ತೆಂಗನ್ನೇ ಯಾಕೆ ನಾಟಿ ಮಾಡಿರಿ ಸರ್? ತೆಂಗನ್ನೇ ಯಾಕಂದ್ರೆ ಬೇರೆ ಬೇರೆ ಅಡಿಕೆ ಇದೆ, ಮತ್ತೊಂದು ಬದ್ಲಿ ವೆರೈಟಿಗಳೆಲ್ಲ ಇದಾವೆ. ಅದು ಬಿಟ್ಟು ನೀವು ತೆಂಗನ್ನೇ ಯಾಕೆ ಆಯ್ಕೆ ಮಾಡಿದೀವಿ ಅಂದ್ರೆ, ಇದು ಮೇಂಟೆನೆನ್ಸ್ ಈಸಿ ಇರುತ್ತೆ. ಆಮೇಲೆ ರೋಗಗಳು ಕಡಿಮೆ. 1 ತಿಂಗಳು ನೀರು ಹೆಚ್ಚು ಕಮ್ಮಿ ಆದರೂ ಸಹ ಸುಧಾರಿಸ್ಕೊಳುತ್ತೆ. ಅಂದರೆ ಅಡಿಕೆ ಆಗಿ ಬರೋದಿಲ್ಲ, ಅಡಿಕೆಗೆ ನೀರು ಕಡಿಮೆನೇ ಆಗಂಗಿಲ್ಲ. ಆಮೇಲೆ ನಮ್ಮದು ಸ್ವಲ್ಪ ನೀರು ಬಂದ್ಬಿಟ್ಟು ಫ್ಲೋರೋಸಿಸ್ ಇದೆ. ಹಾಗಾಗ್ಬಿಟ್ಟು ಅಡಿಕೆಗೆ ನೀರು ಚೆನ್ನಾಗಿರಬೇಕು. ಆ ನೀರಿದ್ರೆ ಈ ನೀರಿದ್ರೆ ತೆಂಗು ಚೆನ್ನಾಗಿ ಬರುತ್ತೆ ಅಂತ ಹಾಕಿದ್ದೀವಿ ಸರ್. ಈಗ ನೀವು ಇದನ್ನು ನಾಟಿ ಮಾಡಿ ಎಷ್ಟು ವರ್ಷ ಆಯ್ತು ಸರ್? ನಾಟಿ ಮಾಡಿ 4 ವರ್ಷ ಆಯ್ತು. 4 ವರ್ಷ ಆಯ್ತು ಸರ್. 4 ವರ್ಷದಲ್ಲಿ ಈಗ ಟೋಟಲ್ ಎಷ್ಟು ಸಸಿ ಹಾಕಿದ್ದೀರಿ ಸರ್ 9 ಎಕರೆಗೆ ನೀವು? ಇದು 630 640 ಸಸಿ ಇದೆ. 630 640 ಸರ್. ಸರ್, ಸಸಿ ಇವನ್ನೆಲ್ಲ ಎಲ್ಲಿ ತಗೊಂಡ್ಬಂದ್ರಿ ಸರ್ ನೀವು? ಇಲ್ಲೇ ಮೇಟುಕುರಿಕೆಯಲ್ಲಿ ಅರುಣಾ ನರ್ಸರಿ ಅಂತಿದೆ, ಅಲ್ಲಿ ತಗೊಂಡು ಬಂದಿದ್ದು. ಅರುಣಾ ನರ್ಸರಿ ಅಂದ್ರೆ ಈಗ ಎಷ್ಟು ವರ್ಷ ಆಯ್ತು ಅಂದ್ರೆ ಸರ್? 2021ರಲ್ಲಿ ಹಾಕಿದ್ದು. ಇದು 25 ಸರ್. ಮತ್ತೆ ನೀವು ಪ್ರೊಸೆಸಿಂಗ್ ಸ್ಟಾರ್ಟಿಂಗ್ ಸಸಿ ಹಾಕೋಕ್ಕಿಂತ ಮುಂಚೆ ಏನೇನು ಮಾಡ್ಕೊಂಡ್ರಿ ಸರ್? ಸಸಿ ಹಾಕೋದಕ್ಕಿಂತ ಮುಂಚೆ ನಾವು ಫಸ್ಟ್ ಗುಂಡಿ ಹೊಡ್ಕೊಂಡ್ವಿ. ಗುಂಡಿ ಹೊಡ್ಕೊಂಡ್ಬಿಟ್ಟು ಕೆಂಪು ಮಣ್ಣು ತಗೊಂಡು ಬಂದ್ವಿ. ಕೆಂಪು ಮಣ್ಣು ತಂದು ತಳಕ್ಕೆಲ್ಲ ಒಂದು 2 ಅಡಿ 3 ಅಡಿ ಅಗಲ ಮತ್ತೆ ಆಳ ಗುಂಡಿ ತೆಗೆದ್ಬಿಟ್ಟು ಅದನ್ನೆಲ್ಲ ಕರೆ ಮಣ್ಣು ಹೊರಗೆ ತೆಗೆದು ಅದಕ್ಕೆಲ್ಲ ಕೆಂಪು ಮಣ್ಣು ಭರ್ತಿ ಮಾಡಿ ನಂತರ ಸಸಿ ಇಟ್ಬಿಟ್ಟು ನೀರು ಬಿಟ್ರಿ ಸರ್. ಈಗ ಅದಕ್ಕೆ ಸಸಿ ರೇಟ್ ಏನು ಪ್ರೈಸ್ ಎಲ್ಲ? ಒಂದು ಸಸಿ ನಾಟಿ ಮಾಡಕ್ಕೆ ಎಷ್ಟು ಆಯ್ತು ಸರ್? ಎಲ್ಲ ಗುಂಡಿ ಎಲ್ಲ ಮಣ್ಣು ಮತ್ತೊಂದು ಅಷ್ಟಿಗೆ ಅದೆಲ್ಲ ಭಾಳ ದಿನ ಆಯ್ತಲ್ಲ, ಹಂಗಾಗ್ಬಿಟ್ಟು ನಾವು ಲೆಕ್ಕ ಹಾಕಿಲ್ಲ. ಅಂದಾಜು ಒಂದು 200 ರೂಪಾಯಿ ಬರ್ಬೋದು ಅಂತ ಅನ್ಕೊಂಡಿದ್ವಿ. 200 ರೂಪಾಯಿ ಬರ್ಬೋದು ಸರ್. ಈಗ ಕ್ರಾಪ್ ಸ್ಟಾರ್ಟ್ ಆಗಿ 4 ತಿಂಗಳಿಗೆ ಸ್ಟಾರ್ಟ್ ಆಯ್ತು ಸರ್. 4ನೇ ವರ್ಷ 24ರಲ್ಲೇ ಸ್ಟಾರ್ಟ್ ಆಯ್ತಲ್ಲ. 2024ರಲ್ಲಿ. ಈಗ ಎಷ್ಟು ತೆಂಗಿನ ಸಸಿ ಮಾರಿದ್ದೀರಿ ಸರ್? ತೆಂಗಿನ ಸಸಿ ಇಲ್ಲ ಸರ್, ಈ ವರ್ಷದಿಂದನೇ ಸ್ವಲ್ಪ ಇನ್ನ ಮಾರ್ತಿರೋದು. ಹೋದ ವರ್ಷ ಎಲ್ಲ ಒಂದು 30% ಬಂತು. ಈ ವರ್ಷ ಎಲ್ಲ 80% ವರೆಗೂ ಬಂದಿದೆ. ಒಂದೇ ಸರಿ ನಾಟಿ ಮಾಡಿರೋ ಒಂದೇ ಸರಿ ಬರೋದಿಲ್ಲ. ಕೆಲವು ನೀರು ನಿಂತ್ಕೊಳತ್ತಾಗೆಲ್ಲ ಕಡಿಮೆ ಬರುತ್ತೆ, ನೀರು ಹೋಗಿರತ್ತಾಗೆಲ್ಲ ಕಡಿಮೆ ಆಗುತ್ತೆ. ಹಾಗಾಗಿ ಈ ವರ್ಷನೇ ಸ್ವಲ್ಪ ಜಾಸ್ತಿ ಕ್ರಾಪ್ ಬಂದಿರೋದು ಸರ್. ಈಗ ಕ್ರಾಪ್ ಬಂದಿದೆಯಲ್ಲ, ಎಷ್ಟು? ಈಗ 80% ಅಂದ್ರಿ ಸರ್. ಒಂದು ಗೋದಾವರಿ ತಳಿ ಅಂತ ಹೇಳಿದ್ರ ಸರ್, ಅದು ಏನು ನಾಟಿನ ಏನು ಜವಾರಿ ಸರ್? ಅದು ನಾಟಿ ಟೈಪ್ ಐತೆ. ಜವಾರಿ ಹೈಬ್ರಿಡ್ ಆದ್ರೆ ಏನಾಗುತ್ತೆ ಅಂದ್ರೆ ಸೈಜ್ ದಪ್ಪ ಬರುತ್ತೆ, ಬಟ್ ಇದು ನಂಬರ್ ಆಫ್ ಏನು ಫ್ರೂಟ್ಸ್ ಅಂತೀವಿ ಅದು ಕಡಿಮೆ ಬರುತ್ತೆ. ಬಟ್ ಇದು ಮಾರ್ಕೆಟಿಂಗ್ ಈಸಿ ಇರುತ್ತೆ, ಕೀಪಿಂಗ್ ಕ್ವಾಲಿಟಿ ಇರುತ್ತೆ. ಎಳ್ಳೀರಿಗೆಲ್ಲ ಈಗ ಇರಬೇಕು, ಎಳ್ಳೀರಿಗೆಲ್ಲ ಓವರ್ ಸೈಜ್ ಇದ್ರೆ ನಡೆಯೋದಿಲ್ಲ. ಒಂದು ತೆಂಗಿನ ಮರ ಎಷ್ಟು ಕಾಯಿ ಬಿಡ್ತಾ ಇದೆ ಸರ್ ಈಗ ನೀವು ನೋಡಿದ ಒಂದು ಒಂಬಾಳೆಯಲ್ಲಿ 30 40 25ರಿಂದನೂ ಬರುತ್ತೆ. ಒಂದು ವರ್ಷಕ್ಕೆ ಎಷ್ಟು ಬೀಳುತ್ತೆ ಸರ್ ಒಂದು ಮರದಿಂದ? ಒಂದು ವರ್ಷಕ್ಕೆ ಒಂದು ಮರದಲ್ಲಿ ಒಂದು 8ರಿಂದ 10 ಒಂಬಾಳೆ ಬರ್ಬೋದು ಅಂತ. 8ರಿಂದ 10 ಒಂಬಾಳೆ. ಹಂಗಾದ್ರೆ ಒಂದು ಮರಕ್ಕೆ 250 ಕಾಯಿ, 300 ಬಿಡುತ್ತೆ. ನೀವೆಲ್ಲ ಈಗ ಏನ್ ರೇಟ್ ಕೊಡ್ತಾ ಇದೀರಿ ಸರ್ ಎಳ್ನೀರನ್ನ? ಸರ್, ಎಳ್ಳೀರೇ ನಾವು ಸ್ವಲ್ಪ ಎಳ್ಳೀರಿಗೆನೆ ಜಾಸ್ತಿ ಗಮನ ಕೊಡೋದು. ಎಳ್ಳೀರಿಗೆ ಕೊಟ್ಟರೆ ಏನಾಗ್ತಂದ್ರೆ ಇಳುವರಿ ಚೆನ್ನಾಗಿ ಬರುತ್ತೆ, ಕಾಯಿ ಕೊಟ್ಟರೆ ಇಳುವರಿ ಕಡಿಮೆ ಬರುತ್ತೆ. ಎಳ್ಳೀರಿಗೆ ಲೋಕಲ್ ಅಲ್ಲೇನೆ ಇಲ್ಲೇ ಸ್ಪಾಟ್ ಅಲ್ಲೇನೆ 25 ರೂಪಾಯಿ ಕೊಡ್ತಾರೆ. 25 ರೂಪಾಯಿ ಕೊಡ್ತಾ ಇದ್ದಾರೆ. ಹೌದು, ಅವರೇ ಬಂದೆಲ್ಲ ಕಟ್ಕೊಂಡು? ಹೌದು, ಅವರೇ ಕಟ್ ಮಾಡ್ಕೊಳೋದು ತಗೊಳೋದು ಎಲ್ಲ ಪೀಸ್ ಲೆಕ್ಕ 25 ರೂಪಾಯಿ ಕೊಡ್ತಾರೆ.
ಸರ್ ಈಗ ನೀವು ಒಂದು ಮರಕ್ಕೆ ಎಷ್ಟು ಕಾಯಿ ಅಂತ ಹೇಳಿದ್ರಿ ಸರ್? ಒಂದು 25ರಿಂದ 30-35ವರೆಗೂ ಬರುತ್ತೆ ಅಂತ ನೋಡಿ. ವೀಕ್ಷಕರೇ ನೋಡ್ಬೋದು, ಇಲ್ಲಿ ಪ್ರತಿ ಒಂದು ಮರದಲ್ಲಿ ನಾವು ನೋಡ್ತಾ ಇದೀವಿ ಯಾವ ರೀತಿ ಕಾಯಿ ಇದಾವೆ ಅನ್ನೋದು. ನೋಡ್ಬೋದು ಅವ್ರು 25ರಿಂದ 30 ಈ ಮರದಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ 40 ಕಾಯಿ ಸತಿಗೂ ಬಿಟ್ಟಿದೆ ನೋಡ್ಬೋದು. ಸರ್ ಇದು ಒಂದ್ ಯಾಕೆ ಕುಂಚಿಗೆ ಒಣಗಿದೆ ಅಲ್ಲ ಸರ್, ಏನ್ ಪ್ರಾಬ್ಲಮ್ ಸರ್ ಅದು? ಸರ್ ಏನಾಯ್ತು ಅಂದ್ರೆ ನಾವು ವ್ಯವಸಾಯ ಹೊಡಿಲಿಕ್ಕೆ ಟ್ರ್ಯಾಕ್ಟ್ರಿಗೆ ಅಡ್ಡ ಬರುತ್ತೆ ಅಂತ ಈ ಗರಿನ ಕಟ್ ಮಾಡ್ಬಿಟ್ವಿ. ಸರ್ ಈ ತರ ಕಟ್ ಮಾಡಿದ್ರೆ ಏನಾಯ್ತಂದ್ರೆ ನೆಕ್ಸ್ಟ್ ಮೇಲ್ಗಡೆ ಇರ್ತಕ್ಕಂಥ ಒಂಬಾಳೆ ಈ ತರ ಎಲ್ಲ ಕಾಯಿ ಡ್ರಾಪ್ ಆಗ್ಬಿಡುತ್ತೆ. ಹಾಗಾಗಿ ಗರಿನ ಯಾವತ್ತು ಕಟ್ ಮಾಡಬಾರ್ದು. ವೀಕ್ಷಕರೇ ನೋಡ್ಬೋದು, ಇಲ್ಲಿ ಒಂದು ಕುಂಚಿಗೆಯಲ್ಲಿ ಒಂದು ಗೊನೆಯಲ್ಲಿ ಒಂದು ಹಳ್ಳ ಸತಿಗಿಲ್ಲ. ರೈತರು ಏನ್ ಹೇಳ್ತಾ ಇದಾರಪ್ಪ ಅಂದ್ರೆ ಕೆಳಗಡೆ ಇರ್ತಕ್ಕಂತಹ ಗರಿಗಳನ್ನ ಯಾವುದೇ ಕಾರಣಕ್ಕೂ ಕಟ್ ಮಾಡಬಾರ್ದು ಅಂತ ಹೇಳ್ತಾ ಇದಾರೆ. ಹಂಗಾಗಿ ಸರ್ ಇದಕ್ಕೆ ನೀವು ಗೊಬ್ಬರ ಏನಾರು ಹಾಕ್ತೀರಾ ಸರ್? ಮತ್ತೆ ಸರ್ ಇದಕ್ಕೆಲ್ಲ ನಾವು ಎಲ್ಲ ದನಿ ಗೊಬ್ಬರನೇ ಜಾಸ್ತಿ ಹಾಕೋದು, ಈ ಕೆಮಿಕಲ್ ಗೊಬ್ಬರನೆಲ್ಲ ಜಾಸ್ತಿ ಯೂಸ್ ಮಾಡೋದಿಲ್ಲ. ಯೂಸ್ ಮಾಡಲ್ಲ ಗೊಬ್ಬರ. ಮತ್ತೆ ಸರ್ ನೀರ್ ಮೇಂಟೆನೆನ್ಸ್ ಎಲ್ಲ ಸರ್ ನಾವೆಲ್ಲ ಡ್ರಿಪ್ ಅಲ್ಲೇ ಸರ್ ನೀರ್ ಬಿಡೋದೆಲ್ಲ. ಎಲ್ಲ ಡ್ರಿಪ್ ಮುಖಾಂತರನೇ. ಬೇಸಿಗೆಕಾಲದಲ್ಲೆಲ್ಲ ಸಾಕಷ್ಟು ಬಿಡ್ತೀವಿ, ಮಳೆಗಾಲದಲ್ಲಿ ತಂಪು ನೋಡ್ಕೊಂಡು ನೀರನ್ನ ಬಿಡ್ತೀವಿ ಸರ್ ನಾವು. ಸರ್ ಈಗ ಪಾತಿ ಗೀತಿ ಏನು ಮಾಡಲ್ಲ ಆತರ? ಪಾತಿ ಎಲ್ಲ ಹುಲ್ಲಲ್ಲ ಆದ್ರೆ ಪಾತಿ ಮಾಡಿಸ್ತೀವಿ ಸರ್. ಇದಕ್ಕೆಲ್ಲ ಮಾಡಿಸ್ತೀರಿ. ಸರ್ಕಾರಿ ಗೊಬ್ಬರ ಅದನ್ನೇನಾರು ಹಾಕ್ತೀರಾ? ಇಲ್ಲ ಅದನ್ನೆಲ್ಲ ಹಾಕೋದಿಲ್ಲ ಸರ್, ಬಹಳ ಕಡಿಮೆನೆ ಅದು. ಇದ್ರಲ್ಲಿ ಏನೋ ಇಂಟರ್ ಕ್ರಾಪ್ ಮಾಡ್ತೀವಲ್ಲ ನಾವು, ಅದರಲ್ಲಿ ಏನು ನಾವು ಕೆಮಿಕಲ್ ಗೊಬ್ಬರ ಯೂಸ್ ಮಾಡ್ತೀವಿ ಅದೇ ಗೊಬ್ಬರನೇ. ಸಪರೇಟ್ ಏನು ಕೆಮಿಕಲ್ ಗೊಬ್ಬರ ಹಾಕೋದಿಲ್ಲ ಸರ್. ಮತ್ತೆ ಈಗ ರೈತರು ಈಗ ನೀವು ನಾಟಿ ವೆರೈಟಿ ಅಂತ ಹೇಳಿದ್ರಿ, ಈಗ ಹೈಬ್ರಿಡ್ಗೆ ನಾಟಿಗೆ ಏನ್ ವ್ಯತ್ಯಾಸ ಇರುತ್ತೆ ಸರ್? ಸರ್ ಹೈಬ್ರಿಡ್ ಇದಕ್ಕೂ ಏನು ವ್ಯತ್ಯಾಸ ಅಂದ್ರೆ ಹೈಬ್ರಿಡ್ ದಪ್ಪ ದಪ್ಪ ಬಿಡ್ತತೆ, ಜಾಸ್ತಿ ಕಾಯಿ ಬಿಡೋದಿಲ್ಲ. ಅದು ತಗೊಳೋರ್ಗೆ ಏನಾಗುತ್ತೆ ಅಂದ್ರೆ ದೊಡ್ಡದು ಕಾಣ್ತತೆ. ಆಮೇಲೆ ಅದು ಒಂದ್ ಟೈಮ್ ಕೆಲವು ಟೈಮ್ ಏನಾಗುತ್ತೆ ಸಿಪ್ಪೆ ದಪ್ಪ ಬರುತ್ತೆ, ಅದು ನೀರು ಕಡಿಮೆ ಬರುತ್ತೆ. ನಾಟಿಯಲ್ಲಿ ಸಿಪ್ಪೆ ತೆಳುವಿರುತ್ತೆ, ಕಾಯಿ ಚಿಕ್ತಿದ್ರು ಸಿಪ್ಪೆ ತೆಳುವಿರುತ್ತೆ, ನೀರು ಜಾಸ್ತಿ ಇರುತ್ತೆ. ತಗೊಳೋರ್ಗು ಇದನ್ನ ರೇಟ್ ಸ್ವಲ್ಪ ಅವ್ರಿಗೆ ಕೈ ಎಟ್ಕೊಂಗಿರೋದ್ರಿಂದ ತಗೊಳೋರಿಗೆ ಬಡವರಿಗೆಲ್ಲ ಅನುಕೂಲ ಆಗುತ್ತೆ. ಇದನ್ನೇನಾರು ಹೊರಗಡೆ ಏನಾರು ಎಕ್ಸ್ಪೋರ್ಟ್ ಮಾಡ್ತೀರಾ ಸರ್ ನೀವು ಇದನ್ನ? ಸರ್ ನಾವು ಹೊರಗಡೆ ಕಳಿಸ್ಲಿಕ್ಕೆ ಅಂತಾನೆ ಒಂದ್ಸರಿ ಡೆಲ್ಲಿ ಮಾರ್ಕೆಟ್ ಅಜಾದ್ಪುರ್ ಸಬ್ಜಿ ಮಂಡಿಗೆ ಹೋಗಿ ಬಂದ್ವಿ, ಅಲ್ಲಿ ಕಳ್ಸೋಣ ಅಂತೇಳಿ. ಅಲ್ಲೆಲ್ಲ ಮಾರ್ಕೆಟಿಂಗ್ ಹೆಂಗೆ ಕಾಂಪಿಟೇಷನ್ ಇದೆ ಅಂದ್ರೆ ಪೈಸೂರು ಲೆಕ್ಕಾಚಾರದಲ್ಲಿ ಅಲ್ಲಿ ಈರುಳ್ಳಿಗೆ ಲಾಭ ನಿರೀಕ್ಷೆ ಮಾಡ್ತಾರೆ. ನಾವು ಇಲ್ಲೆಲ್ಲ ಗಾಡಿ ಬಾಡಿಗೆಲ್ಲ ಖರ್ಚು ತೆಗೆದು ಉಳಿಸೋದು ಕಷ್ಟ ಆಯ್ತು ಅನ್ನಿಸ್ತು. ಆಮೇಲೆ ನಮಗೆ ಲೋಕಲ್ ಅಲ್ಲೇನೆ ಮಾರ್ಕೆಟ್ ಬಹಳ ಚೆನ್ನಾಗಿದೆ. ನಮಗೆ ಹೊಲದಲ್ಲೇನೆ ಒಂದು ಪೀಸ್ ಲೆಕ್ಕದಲ್ಲೇನೆ 25 ರೂಪಾಯಿ ಕೊಡ್ತಾರೆ. ನಮಗೆ ಅದನ್ನೇ ಸಾಕಷ್ಟು ಆಗುತ್ತೆ. ನಾವು ಡೆಲ್ಲಿ ಕಳಿಸಿರೋ ಅಷ್ಟೊಂದು ಬಾಡಿಗೆ ತೆಗೆದು ಸಿಗೋದಿಲ್ಲ. ಈ ನಮ್ದು ನಾಟಿ ಇರೋದ್ರಿಂದ ನೀರು ಬಹಳ ಟೇಸ್ಟ್ ಇರೋದ್ರಿಂದ ನಮ್ಗೆ ಇಲ್ಲೇನೆ ಬೇಕಾದಷ್ಟು ಬೇಡಿಕೆ ಇದೆ. ವೀಕ್ಷಕರೇ ನೋಡ್ಬೋದು, ಇವರು ಡೆಲ್ಲಿ ಸತಿಗೂ ಹೋಗಿ ಬಂದ್ರೆ ಇವರೇ ಎಕ್ಸ್ಪೋರ್ಟ್ ಮಾಡೋಣ ನೋಡೋಣ ಅಂತಂದು ಇವ್ರು ಏನ್ ಹೇಳ್ತಾ ಇದಾರಪ್ಪ ಇಲ್ಲೇ. ಸರ್ ಈಗ ಅವ್ರು ತಗೊಳ್ತಾರಲ್ಲ ಎಲ್ಲ ಕಟಾವು ಗಿಟಾವೆಲ್ಲ ಅವ್ರದೇ ಬಂತು? ಕಟಾವು ಎಲ್ಲ ಅವ್ರು ನಮ್ಗೆ ಪೀಸ್ ಲೆಕ್ಕದಲ್ಲಿ ಎಣಿಸ್ಕೊಂತಾರೆ. ಎಷ್ಟು ಪೀಸ್ ಇರುತ್ತೋ 25 ರೂಪಾಯಿ ಇಲ್ಲೇ ಕೊಡ್ತಾರೆ ಸರ್. ಪೇಮೆಂಟ್ ಎಲ್ಲ ಕ್ಯಾಶ್ ಆಗುತ್ತೆ? ಪೇಮೆಂಟ್ ಎಲ್ಲ ಕ್ಯಾಶ್ ಆಗುತ್ತೆ. ಈ ಕಡೆ ಒಂದು ನೋಡ್ಬೋದು ಸರ್, ಗರಿ ಕಟ್ ಮಾಡಿರೋದು ಈ ಕಡೆ ತೋರಿಸಿ. ಅದು ಅದೇ ಸೇಮ್. ಈ ಕಡೆ ಗರಿ ಕಟ್ ಮಾಡಿದ್ರೆ ಒಂದು ಕಾಯಿ ಇಲ್ಲ ನೋಡಿ. ವೀಕ್ಷಕರೇ ನೋಡ್ಬೋದು, ಇಲ್ಲಿ ಸತಿ ಗರಿ ಕಟ್ ಮಾಡಿರ್ತಾರೆ ಮರದಲ್ಲಿ. ಹಳ್ಳು ಒಂದು ಗಿಡದಲ್ಲಿ ಒಂದು ಹಳ್ಳು ಸತಿ ಇಲ್ಲ. ನೋಡ್ಬೋದು ಈ ಕಡೆ ಗರಿ ಇದೆ, ಯಾವ ತರ ಇದೆ ನೋಡ್ಬೋದು. ಇಲ್ಲ ಕಟ್ ಮಾಡೋದು ನೋಡಿ ಸರ್, ನೀವೇ ಈಗಲೇ ವ್ಯತ್ಯಾಸ ಕರೆಕ್ಟ್. ವೀಕ್ಷಕರ ಅದೇ ರೀತಿಯಲ್ಲಿ ಇವರು ಅರುಣ ನರ್ಸರಿ ಅವರು ಹರೀಶ್ ಸರ್ ಇದ್ದಾರೆ, ಅವರು ಸಸಿ ಕೊಟ್ಟಿರ್ತಕ್ಕಂಥವ್ರು. ಸರ್ ಈ ತೆಂಗಿನ ಸಸಿ ಕೊಟ್ಟು ಎಷ್ಟು ವರ್ಷ ಆಯ್ತು ಸರ್ ನೀವು? ಇವ್ರು ಕೊಟ್ಟು 4 ವರ್ಷ ಆಯ್ತು. 4 ವರ್ಷ ಆಯ್ತು. ಏನ್ ಅನಿಸ್ತಾ ಇದೆ? ವೆರೈಟಿ ಅಂತ. ಹ್ಞೂ ಸರ್. ಇದು ಒಂಥರ ನಾಟಿ ತರನೇ ಸೇಮ್. ಪಾಲಿನೇಷನ್ ಮಾಡಿಸಿರೋದು. ಸರ್ ಈಗ ನೀವು ನೋಡಿದ್ರಿ ತೋಟ, ಇದಕ್ಕೆ ಏನ್ ಅನಿಸ್ತಾ ಇದೆ ಸರ್ ನಿಮ್ಗೆ? ತುಂಬಾ ಚೆನ್ನಾಗಿದೆ ಸರ್. ಬಟ್ ಏನಂದ್ರೆ ಇವ್ರು ಏನ್ ಮಾಡಿದ್ರೆ ಅಂದ್ರೆ ಗರಿ ಕಟ್ ಮಾಡ್ಬಿಟ್ರು ಜಾಸ್ತಿ. ಗರಿ ಕಟ್ ಮಾಡಿದ್ರಿಂದ ಈ ತರ ಇಲ್ಲಿ ನೋಡಿ, ಆ ಕಡೆ ಗರಿ ಇದೆ, ಕಾಯಿ ನೋಡಿ ಎಷ್ಟು ಚೆನ್ನಾಗಿ ಹಿಡಿದು. ಇದು ಗರಿ ಕಟ್ ಮಾಡಿದ್ದಾರೆ, ಇದರಲ್ಲಿ ಒಂದು ಪೀಸ್ ಇಲ್ಲ. ನೋಡಿ ಮತ್ತೆ ಅದ್ರ ಮೇಲ್ಗಡೆ ಇನ್ನೊಂದಿದೆ ನೋಡಿ, ಅದು ಗರಿ ಇದೆ, ಕಾಯಿ ಜಾಸ್ತಿ ಇದೆ. ಇಲ್ಲಿ ನೋಡಿ, ಇದು 40ರಿಂದ 50 ಕಾಯಿ ಇದೆ. ಇವರು ದನಿ ಗೊಬ್ಬರ ಕುರಿ ಗೊಬ್ಬರ ಜಾಸ್ತಿ ಯೂಸ್ ಮಾಡ್ತಾರೆ. ಮತ್ತೆ ಇಚ್ಚೆತ್ತಿಗೆ ಕೋಳಿ ಗೊಬ್ಬರ ಹಾಕಿದ್ರೆ ಸ್ವಲ್ಪ ಸೈಜ್ ಚೆನ್ನಾಗಿ ಬಂದಿದೆ. ಸರ್ ಈಗ ನಿಮ್ಮ ಮೊಬೈಲ್ ನಂಬರ್ ಯಾರು ರೈತರು ನಿಮಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನಾರು ಒಂದ್ ಸ್ವಲ್ಪ ತಿಳ್ಕೊಬೇಕಂತ ಅಂದ್ರೆ ಮಾಹಿತಿ ಒಂದ್ ಸ್ವಲ್ಪ ಹೇಳ್ತೀರಾ ಸರ್ ರೈತರಿಗೆ? ಖಂಡಿತ ಹೇಳ್ತೇವೆ ಸರ್. ನಂಬರ್ ಹೇಳಿ ಸರ್. ಅದೇ ರೀತಿ ನಿಮ್ಮ ಸ್ವಲ್ಪ ಮೊಬೈಲ್ ನಂಬರ್ 9916991088. ಥ್ಯಾಂಕ್ ಯು ಸರ್. ಸರ್ ಒಳ್ಳೆ. ಮತ್ತೆ ಈಗ ರೈತರು ಬೆಳೆಯತಕ್ಕಂತಹ ರೈತರಿಗೆ ನೀವು ಏನೊಂದು ಸ್ಪೀಚ್ ಕೊಡಕ್ಕೆ ಹೇಳ್ತೀರಿ ಸರ್? ಸರ್ ತೆಂಗಿನ ಸಸಿ ಬೆಳೆದಾದ್ರೆ ಯಾವುದೇ ಕಾರಣಕ್ಕೂ ಕೆಮಿಕಲ್ ಗೊಬ್ಬರ ಯೂಸ್ ಮಾಡಬೇಡ್ರಿ. ದನಿ ಗೊಬ್ಬರ ಯೂಸ್ ಮಾಡಿ ಅಗತ್ಯವಾಗಿ ಎಷ್ಟು ಬೇಕೋ ಅಷ್ಟು ನೀರು ಕೊಡಿ. ಯಥೇಚ್ಛ ನೀರಿದೆ ಅಂತಲೂ ನೀರು ಕೊಡಬೇಡಿ.
ಯಾವುದೇ ಕಾರಣಕ್ಕೂ ಕೆಮಿಕಲ್ ಗೊಬ್ಬರ ಯೂಸ್ ಮಾಡಬೇಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಕೋಳಿ ಗೊಬ್ಬರ ಹಾಕ್ಬೋದು. ಇನ್ನು ಕೋಳಿ ಗೊಬ್ಬರ ಹಾಕ್ಬೋದು, ದನಿಂಗ್ ಗೊಬ್ಬರ, ಕುರಿ ಗೊಬ್ಬರ ಈ ಥರದ್ದೆಲ್ಲ ಹಾಕ್ಬೋದು, ತೊಂದರೆ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು ರೈತರಿಗೆ ಒಂದು ಒಳ್ಳೆ ಮಾಹಿತಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು.